ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾದೂ ಪದ್ಧತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಜಾದೂ ಅಂದ ಕೂಡಲೇ ಒಂದು ಸ್ತಂಭನ ಮಾಡುವಂಥ ಕಾರ್ಯ, ಒಬ್ಬ ಶತ್ರುವಿನ ಮುಖಸ್ತಂಭನ ಮಾಡುವಂಥದ್ದು ಹೇಗೆ, ನಿಮ್ಮನ್ನು ಕಾಡುತ್ತಿರುವ ಶತ್ರುವನ್ನು ಮಂತ್ರಗಳ ಸಹಾಯದಿಂದ ಒಂದು ತಾಂತ್ರಿಕ ಪ್ರಯೋಗ ಮಾಡಿದರೆ ಆ ವ್ಯಕ್ತಿಯನ್ನು ಮಂತ್ರಮುಗ್ಧರನ್ನಾಗಿ ಮಾಡಬಹುದು. ನಿಮ್ಮನ್ನು ನೋಡಿದ ಕೂಡಲೇ ಅವರು ಸೊಲ್ಲೆತ್ತಬಾರದು, ಆ ರೀತಿಯಲ್ಲಿ ಮಾಡ್ಬೋದು ಮುಖಸ್ತಂಭನ ಪ್ರಯೋಗ. ಹೇಗೆ ನೋಡಿ, ಕೆಲವೊಬ್ಬರಿಗೆ ಮಾತೇ ಬಂಡವಾಳವಾಗಿರ್ತದೆ. ಅವರು ಬಾಯಿಗೆ ಬಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಿರ್ಚಾಟ, ಅವರ ಆರ್ಭಟ ಇರ್ತದೆ. ಅಂಥವ್ರೇನಾದರೂ ರಾಕ್ಷಸ ಮನಸ್ಥಿತಿ ತಗೊಂಡು ಶತ್ರುತ್ವ ಸಾಧಿಸ್ಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಅಂಥ ವ್ಯಕ್ತಿಗಳನ್ನ ಯಾರೂ ಸದೆ ಬಿಡಲಿಕ್ಕಾಗೋದಿಲ್ಲ. ರಾಕ್ಷಸ ಮನಸ್ಥಿತಿ ಇಟ್ಕೊಂಡಾಗ ಕಿರ್ಚಾಟ, ಚೀರಾಟ, ಅವರ ಆರ್ಭಟ ವಿಚಿತ್ರವಾಗಿರ್ತದೆ. ಅಂಥವ್ರ ಕಣ್ಣಿಗೆ ಅಥವಾ ಅವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ಅಥವಾ ಅವ್ರ ಜೊತೆ ಏನಾದರೂ ಶತ್ರುತ್ವ ಕಟ್ಕೊಂಡ್ಬಿಟ್ರೆ ನರಕ ಯಾತನೆ ಖಂಡಿತ. ಉಸಿರಾಡ್ಲಿಕ್ಕೂ ಬಿಡೋದಿಲ್ಲ ಅವರು. ಅವ್ರನ್ನ ನೋಡಿದ ಕೂಡಲೇ ಅವರು ಬಾಯಿಗೆ ಬಾಯಿ ಕೊಡೋಕ್ಕಾಗದೆ ಓಡೋಗ್ಬಿಡ್ತೀರ ಆ ಜಾಗ ಬಿಟ್ಟು ನೀವು. ಅಷ್ಟು ಹಿಂಸೆ ಮಾಡ್ತಾ ಇರ್ತಾರೆ, ಅಷ್ಟು ಮಾನಸಿಕವಾಗಿ ದೈಹಿಕವಾಗಿ ನರಳಿಸ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಮಾತೇ ಬಂಡವಾಳವಾಗಿರುತ್ತದೆ. ಇಂತಹ ಶತ್ರುಗಳನ್ನ ಸದೆಬಡಿಯಲು ಈ ಶತ್ರು ಮುಖಸ್ತಂಭನ ಪ್ರಯೋಗ ನೀವು ಮಾಡಿಕೊಳ್ಳಿ. ಯಾಕಂದರೆ ರಾಕ್ಷಸ ಮನಸ್ಥಿತಿಯ ಪ್ರವೃತ್ತಿ ತಗೊಂಡವರು ಅವರು ಮಾತುಗಾರರಾದಾಗ ಅವರು ಪ್ರಥಮವಾಗಿ ತೊಂದರೆ ಕೊಡುವಂಥದ್ದು ಅಮಾಯಕರಿಗೆ, ಅಸಹಾಯಕರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ, ದಾಯಾದಿಗಳಿಗೆ, ಸಂಬಂಧಿಕರಿಗೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಶತ್ರುತ್ವ ಸಾಧಿಸ್ಬಿಟ್ಟು ಅವ್ರ ಶಬ್ದ ಕೇಳಿದ್ರೆ ಸಾಕು ನೀವು ವಿಲ ಒದ್ದಾಡ್ತೀರ. ಅವ್ರು ಉಸಿರಾಡೋದು ಕೇಳಿದ್ರೆ ಸಾಕು, ಅವ್ರು ನಡೆದಾಡೋದು ಕೇಳಿದ್ರೆ ಸಾಕು ನೀವು ಭಯ ಸೃಷ್ಟಿ ಆಗಿಬಿಡ್ತದೆ ನಿಮ್ಮ ಮನೆಯಲ್ಲಿ. ನಿಮಗೆ ಇದ್ರೂ ಕೂಡ ಇಲ್ಲ ಅಂತ ಹೇಳಿ ಕಳಿಸುವಂಥ ಮನಸ್ಥಿತಿಗೆ ಬಂದುಬಿಡ್ತೀರ. ಆ ರೀತಿಯಲ್ಲಿ ಶತ್ರುತ್ವ ಸಾಧಿಸ್ತಾ ಇರ್ತಾರೆ ಕೆಲವೊಬ್ಬರು. ನಿಮ್ಮ ತೇಜೋವಧೆ ಮಾಡೋದು, ಅಪಮಾನ ಮಾಡೋದು, ಅವಮಾನ ಮಾಡೋದು, ನಿಮ್ಮ ಮುಖ ಕಂಡ್ರೆ ಸಾಕು, 4 ಜನದ ಮಧ್ಯೆ ನಿಮಗೆ ಮಾನ ಅಪಮಾನ ಮಾಡಿ ಹಿಂಸೆ ಮಾಡಿ ನರಳಿಸ್ಬಿಡ್ತಾರೆ. ತಲೆ ಎತ್ತಿ ನೀವು ತಿರುಗಬಾರ್ದು, ಆ ರೀತಿಯಲ್ಲಿ ಮಾಡಿಬಿಡ್ತಾರೆ ಶತ್ರುಗಳು. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಆಗಿರ್ತದೆ. ಒಂದು ದುಡ್ಡಿನ ವಿಚಾರದಲ್ಲಿ ಶತ್ರುತ್ವ ಮಾಡ್ಕೊಂಡಿರ್ತಾರೆ, ಕೆಲಸದ ವಿಚಾರದಲ್ಲಿ, ಕಾಲೇಜ್ ವಿಚಾರದಲ್ಲಿ, ಅಥವಾ ಸ್ತ್ರೀ ಪುರುಷರ ವಿಚಾರದಲ್ಲಿ, ಸಂಬಂಧಿಕರ ವಿಚಾರದಲ್ಲಿ, ಆಸ್ತಿ ಜಮೀನು ವಿಚಾರದಲ್ಲಿ ಶತ್ರುತ್ವ ಸಾಧಿಸಿಬಿಟ್ಟು ಒಂದು ರಾಕ್ಷಸ ಮನಸ್ಥಿತಿ ತಗೊಂಡು ನನ್ನ ಮುಂದೆ ಯಾರೂ ಗೆಲ್ಲಿಕ್ಕಾಗಲ್ಲ ಅನ್ನುವಂಥ ಅಹಂಕಾರದಿಂದ, ದಬ್ಬಾಳಿಕೆಯಿಂದ, ದರ್ಪದಿಂದ, ಹಿಂಸಾತ್ಮಕ ಮನಸ್ಥಿತಿಯಿಂದ ಬಾಯಿಗೆ ಬಂದಂತೆ ಹೇಳಿ ಅವ್ರನ್ನ ಕೊರಗಿಸ್ತಾ ಇರ್ತಾರೆ ಶತ್ರುಗಳಿಗೆ. ಅಂತಹ ಶತ್ರುಗಳನ್ನು ಮರಳು ಮಾಡಬೇಕಂದ್ರೆ ಈ ಪ್ರಯೋಗ ನೀವು ಮಾಡಿಕೊಳ್ಳಿ, ಶತ್ರು ಸ್ತಂಭನ ಪ್ರಯೋಗ. ಸುಖ ಸುಮ್ಮನೆ ಈ ಶತ್ರುಗಳ ಕಾಟ ದೂರ ಆಗಲಿ ಅಂತ ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಹೋಮ ಮಾಡಿ, ಹವನ ಮಾಡಿ, ವ್ರತ ನಿಯಮಗಳನ್ನು ಮಾಡಿ, ದೈವ ದೇವತೆಗಳ ದರ್ಶನ ಮಾಡಿದ್ರೂ ಕೂಡ ಇಂತಹ ಶತ್ರುಗಳನ್ನು ನೀವು ಸದೆ ಬಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಮಂತ್ರ ಸಾಧನದಿಂದ, ಒಂದು ಮಂತ್ರ ಪ್ರಯೋಗ, ಕೆಲವೊಂದು ವನಸ್ಪತಿಗಳ ತಂತ್ರದಿಂದ ಆ ಶತ್ರುವನ್ನು ನೀವು ಸದೆ ಬಡಿಯಬಹುದು ಮತ್ತು ಅವರ ಮುಖಸ್ತಂಭನ ಮಾಡಬಹುದು. ನಿಮ್ಮನ್ನು ನೋಡಿದ ಕೂಡಲೇ ಅವನೇ ತಲೆ ಬಗ್ಗಿಸಿ ಹೋಗ್ತಾ ಇರಬೇಕು ಆ ಶತ್ರು, ತುಟಿ ಬಿಚ್ಚಬಾರ್ದು ನಿಮ್ಮ ಮುಂದಿದ್ದಾಗ. ಆ ರೀತಿಯಲ್ಲಿ ಮಂತ್ರಮಗ್ನರನ್ನಾಗಿ ಮಾಡ್ಬೋದು ಅವ್ರನ್ನ. ಈ ಒಂದು ತಂತ್ರ ಸಾಧನದಿಂದ ಅವ್ರ ಬಾಯಿ ಸ್ತಬ್ಧ ಆಗಬೇಕಾ, ಆ ಶತ್ರುವಿನ ಬಾಯಿ ಕಟ್ಟು ಕೈ ಕಟ್ಟು ಆಗಬೇಕಾ, ಆ ಸ್ತಬ್ಧ ಆಗಿ ನೀವು ಸ್ವತಂತ್ರವಾಗಿ ನಿರಾಳತೆಯಿಂದ ನೀವು ಜೀವನ ಮಾಡ್ಕೋಬೇಕು ಅಂದರೆ ಈ ಒಂದು ಪ್ರಯೋಗ ನೀವು ಮಾಡ್ಕೊಳ್ಳಿ. ಯಾವ ಸಮಯ ಆದರೂ ಮಾಡ್ಕೋಬೋದು, ಯಾವ ದಿನ ಆದರೂ ಮಾಡ್ಕೋಬೋದು. ಶತ್ರು ಮುಖಸ್ತಂಭನ ಪ್ರಯೋಗ, ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮಂತ್ರ. ಅದನ್ನು ನೀವು ಜಪಿಸ್ಬೇಕು, ಪಠನೆ ಮಾಡಬೇಕು, ಬಾಯ್ಪಟ್ಟು ಅಂತ ಹೇಳ್ತೀವಿ. ಆ ಮಂತ್ರನ ನೀವು ಮಂತ್ರಿಸ್ಕೊಂಡು ಜಪಿಸ್ಕೊಂಡು ಬಾಯ್ಪಟ್ಟು ಮಾಡ್ಕೊಂಡ್ಬಿಡಿ ಸಾಕು. ಭಾಳ ಸರಳ ಮಂತ್ರ. ಒಂದು ಪೇಪರ್ನಲ್ಲಿ ನೀವು ಬರೆದಿಟ್ಕೊಳ್ಳಿ, ಮತ್ತು ಅದಕ್ಕೆ ಬೇಕಾಗಿರೋ ವಸ್ತುಗಳು ಏನು ಬೇಕು ಅಂತ ಹೇಳ್ತೇನೆ. ಆ ರೀತಿಯಲ್ಲಿ ತೊಗೊಂಡು ನೀವು ಶತ್ರು ಸ್ತಂಭನ ಪ್ರಯೋಗ ನೀವು ಮಾಡ್ಕೋಬೋದು. ಮಂತ್ರ ಈ ರೀತಿಯಲ್ಲಿ ಇರ್ತದೆ: ಓಂ ರೀಂ ಓಂ ನಮೋ ಭಗವತಿ ಮಮ ಶತ್ರು ವಶಮಾನಾಯೇ ವಶಮಾನಾಯ. ಓಂ ರೀಂ ಓಂ ನಮೋ ಭಗವತಿ ಮಮ ಶತ್ರು ವಶಮಾನಾಯೇ ವಶಮಾನಾಯ. ತದನಂತರ ಓಂ ಐಂ ಕ್ಲೀಂ ಶ್ರೀ ಶತ್ರು ವಿಧ್ವಂಸಿನಿ ಸ್ವಾಹ. ಓಂ ಐಂ ಕ್ಲೀಂ ಶ್ರೀ ಶತ್ರು ವಿಧ್ವಂಸಿನಿ ಸ್ವಾಹ.
ಈ ಒಂದು ಮಂತ್ರ ನೀವು ಮಂತ್ರಿಸ್ಕೊಂಡು ಜಪಿಸ್ಕೊಂಡು ಬಾಯ್ಪಟ್ಟು ಮಾಡಿಕೊಂಡು ಒಂದು 100 ಸಲಿನೋ ಅಥವಾ 50 ಸಲಿನೋ ನೀವು ಜಪಿಸ್ಕೊಂಡು ಬಾಯ್ಪಟ್ಟು ಮಾಡಿಕೊಂಡ್ರೆ ನಿಮ್ಮ ಬಾಯಲ್ಲಿ ಅದು ಬರ್ತಾನೆ ಇರುತ್ತೆ. ಈ ಮಂತ್ರವನ್ನು ನೀವು ಜಪಿಸ್ಕೊಂಡು ಬಾಯ್ಪಟ್ಟು ಮಾಡಿಕೊಂಡಿದ್ದ ನಂತರ ಗ್ರಂಥಿಗೆ ಅಂಗಡಿಯಲ್ಲಿ ಕೆಲವೊಂದು ವಸ್ತುಗಳು ಸಿಗುತ್ತೆ. ಯಾವತ್ತೂ ನೀವು ಕೇಳಿರಲ್ಲ ಇಂಥ ವಸ್ತುಗಳನ್ನ. ನೋಡಿ, 9 ಬಿಂಜರಿ ಬಿಳಿ ಕಲ್ಲು, ಇದೊಂದು ಹರಳು, ಚಿಕ್ಕ ಚಿಕ್ಕ ಹರಳುಗಳಿವು. 9 ಬಿಂಜರಿ ಬಿಳಿ ಕಲ್ಲು ಹರಳುಗಳನ್ನ ನೀವು ಕೊಡಿ ಅಂದರೆ ಕೊಡ್ತಾರೆ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ತಗೊಳ್ಳಿ. ಹಾಗೆ ದೇವದಾರಿ ಅನ್ನುವಂತಹ ವಸ್ತು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗೂ ಶ್ರೀಗಂಧದ ಎಣ್ಣೆ ಸಿಗುತ್ತೆ. ಈ ಶ್ರೀಗಂಧದ ಎಣ್ಣೆಯಲ್ಲಿ 9 ಬಿಂಜರಿ ಬಿಳಿ ಕಲ್ಲು ಹರಳುಗಳನ್ನ ನೀವು ಹಾಕಿ, ಅರಿಶಿಣದ ಪುಡಿ ಹಾಕಿ, ದೇವದಾರಿ ಹಾಕಿ ನೀವು ಶ್ರೀಗಂಧದ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನೀವು ಅದನ್ನು ಇಟ್ಕೊಂಡಿರಿ. ಶತ್ರುವಿನ ಮನೆಯ ಮೇಲೆ ಹಾಗೆ ಶತ್ರು ಓಡಾಡುವ ಸ್ಥಳದಲ್ಲಿ ಪ್ರತಿದಿನ ಒಂದು 3 ದಿನ ಸಾಕು, ಪ್ರತಿದಿನ 3 ಕಲ್ಲುಗಳನ್ನ ತಗೊಳ್ಳಿ. 3 ಬಿಂಜರಿ ಬಿಳಿ ಕಲ್ಲುಗಳನ್ನ ನೀವು ತಂತ್ರ ಮಾಡಿರುವಂಥ 3 ಕಲ್ಲುಗಳನ್ನ ತಗೊಂಡು ಈ ಮಂತ್ರ ನೀವು ಮಂತ್ರಿಸುತ್ತಾ, ಅಂದರೆ ಈ ಮಂತ್ರ ಏನು ಹೇಳಿದೆ ಆವಾಗಲೇ ಆ ಮಂತ್ರ ನೀವು ಮಂತ್ರಿಸುತ್ತಾ ಆ ವ್ಯಕ್ತಿಗಳು ಓಡಾಡುವಂತಹ, ಅಂದರೆ ನಿಮ್ಮ ಶತ್ರು ವ್ಯಕ್ತಿಗಳು ಓಡಾಡುವಂತಹ ಸ್ಥಳದಲ್ಲಿ ಅಥವಾ ಅವರ ಮನೆಯ ಮೇಲೆ ನೀವೇನಾದರೂ ಆ 3 ಕಲ್ಲುಗಳನ್ನ ಆ ಮಂತ್ರ ನೀವು ಜಪಿಸುತ್ತಾ ನೀವು ಎಸೆದ್ರೆ ಆ ವ್ಯಕ್ತಿಯ ಮುಖಸ್ತಂಭನ ಆಗ್ತದೆ. ಆ ಶತ್ರುವಿನ ಬಾಯಿ ಕೆಟ್ಟಾಗ್ತದೆ. ಯಾವ ಕಾರಣಕ್ಕೂ ನೀವು ನೋಡಿದ ಕೂಡ ನಿಮಗೆ ಸೊಲ್ಲೆತ್ತೋದಿಲ್ಲ. ನಿಮ್ಮ ತೇಜೋವಧೆ ಮಾಡಲ್ಲ, ಅಪಮಾನ ಮಾಡಲ್ಲ, ಅವಮಾನ ಮಾಡಲ್ಲ, ನಿಮಗೆ ಹಿಂಸೆ ಮಾಡಲ್ಲ, ನಿಮಗೆ ಮಾತು ಕೊಟ್ಟು ಮಾತಾಡೋದೇ ಇಲ್ಲ ಅವರು. ನೀವು ಹೇಗೆ ಹೆದರ್ತಾ ಇದ್ದೀರಿ ನಿಮ್ಮನ್ನು ಬಿಟ್ಟು ಅವರೇ ದೂರ ಹೋಗ್ತಾರೆ. ಮಂತ್ರ ಮುಗ್ಧರಾಗಿ ಜೀವನ ಮಾಡ್ತಾರೆ ಅವರು, ನಿಮಗೇ ಮರಳಾಗ್ತಾರೆ ಅವರು. ಶತ್ರುವನ್ನು ಸದೆ ಬಡಲು ಸಾತ್ವಿಕವಾಗಿ ಅವರು ನಿಮ್ಮ ಸವಾಸಕ್ಕೆ ಬರಬಾರ್ದಂದರೆ ಈ ಒಂದು ಏನಿದೆ ಶತ್ರು ಮುಖಸ್ತಂಭನ ಪ್ರಯೋಗ ನೀವು ಮಾಡಿ ನೋಡಿ ವೀಕ್ಷಕರೇ, ನಿಮಗೆ ಒಳ್ಳೆ ಪರಿಹಾರ ಸಿಗುತ್ತೆ. ನಮಸ್ಕಾರ. SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಇದ್ರ ಬಗ್ಗೆ ತಿಳ್ಕೋಬೇಕು, ಚರ್ಚೆ ಮಾಡಬೇಕು, ವಿಮರ್ಶೆ ಮಾಡಿ ಪರಿಹಾರ ತಗೋಬೇಕು ಅಂದರೆ ಕಾಲ್ ಮಾಡ್ಬೋದು ನಮ್ಮ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.